ವೆಸ್ಟೇಜ್ ಶತಾವರಿ ಮ್ಯಾಕ್ಸ್ ಇದು ಒಂದು ಆಯುರ್ವೇದಿಕ್ ಹರ್ಬಲ್ ಸಪ್ಲಿಮೆಂಟ್ ಆಗಿದೆ. ಇದನ್ನು ನಾವು ಕ್ವೀನ್ಸ್ ಆಫ್ ಹರ್ಬ್ಸ್ ಅಂತಲೂ ಕರಿತೀವಿ. ಇದನ್ನು ಯಾರೆಲ್ಲ ತಗೋಬೋದು ಅಂತ ಅಂದರೆ ಯಾವ ಮಹಿಳೆಯರಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದೆ ಅಥವಾ ರೀಪ್ರೊಡಕ್ಟಿವ್ ಹೆಲ್ತ್ ಇಶ್ಯೂಸ್ ಇದೆ ಅವರೆಲ್ಲರೂ ಕೂಡ ತಗೋಬೋದು. ಇದು ಏನರಿಂದ ಮಾಡಿರ್ತಾರೆ ಅಂತ ಅಂದರೆ ಶತಾವರಿ ಮತ್ತು ಅಶೋಕ ಅನ್ನೋ ಹರ್ಬನ್ನು ತಗೊಂಡು ಇದನ್ನು ಮಾಡಿರ್ತಾರೆ. ಇದು ಎಂತಕ್ಕೆಲ್ಲ ಯೂಸು ಅಂದರೆ PCOS ಇಶ್ಯೂಸ್ ಇದ್ದವ್ರಿಗೆ ಅಥವಾ ಪೀರಿಯಡ್ಸ್ ಪೇನ್ ಇದ್ದವ್ರಿಗೆ ಅಥವಾ ಫರ್ಟಿಲಿಟಿ ಇಶ್ಯೂ ಇದ್ದವರು ಅಥವಾ ಮೆನೋಪಾಸ್ ಇಶ್ಯೂ ಇದ್ದವರು ಇವ್ರು ಎಲ್ಲರೂ ಕೂಡ ಇದನ್ನು ಉಪಯೋಗಿಸ್ಬೋದು. ಇದನ್ನು ಹೇಗೆ ತೊಗೊಳ್ಬೇಕು ಅಂತ ಅಂದರೆ 1 ಕ್ಯಾಪ್ಸೂಲ್ನ 3 ಟೈಮು ಊಟ ಆದಮೇಲೆ ತೊಗೊಳ್ಬೇಕಾಗತ್ತೆ. ಇದನ್ನು ಯಾರೆಲ್ಲ ತೊಗೋಬೋದು ಇದನ್ನು ಅಂತ ಹೇಳಿದ್ರೆ, ಇದು ಯಾರಿಗೆ ಮಹಿಳೆಯರಲ್ಲಿ ಈ ರೀಪ್ರೊಡಕ್ಟಿವ್ ಹೆಲ್ತ್ ಇಶ್ಯೂ ಕನ್ಸರ್ನ್ ಇರುತ್ತೆ ಅಥವಾ ಇರೆಗ್ಯುಲರ್ ಮೆನ್ಸ್ಟ್ರಲ್ ಸೈಕಲ್ ಇರುತ್ತೆ ಅವರು ಇದನ್ನು ರೆಗ್ಯುಲರಾಗಿ ತೊಗೊಳ್ತಾ ಬರ್ಬೋದು. ಯಾರೆಲ್ಲ ಅವಾಯ್ಡ್ ಮಾಡಬೇಕು ಅಂತ ಅಂದರೆ, ಯಾವ ಮಹಿಳೆಯರಲ್ಲಿ ಅಥವಾ ಕ್ಯಾನ್ಸರ್ ಅಥವಾ ಯೂಟ್ರಿನ್ ಫೈಬ್ರಾಯ್ಡ್ ಅಥವಾ ಎಂಡೋಮೆಟ್ರಿಯೋಸಿಸ್ ಇಶ್ಯೂಸ್ ಇರುತ್ತಲ್ಲ ಅವರು ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಎಂತಕ್ಕೆ ಅವಾಯ್ಡ್ ಮಾಡಬೇಕು ಅಂದರೆ ಇದರಲ್ಲಿ ಫೈಟೋಈಸ್ಟ್ರಜಿನ್ ಪ್ರಾಪರ್ಟಿ ಅನ್ನೋದಿರುತ್ತೆ. ಸೊ ಹಾಗಾಗಿ ಇದನ್ನು ಅವಾಯ್ಡ್ ಮಾಡಬೇಕು. ಆಮೇಲೆ ಪ್ರೆಗ್ನೆಂಟ್ ವುಮೆನ್ ಅಥವಾ ಬ್ರೆಸ್ಟ್ ಫೀಡಿಂಗ್ ಮಹಿಳೆಯರಿರ್ತಾರಲ್ಲ ಇವರೆಲ್ಲ ಅವರು ಡಾಕ್ಟರ್ ಹತ್ರ ಒಂದ್ಸಲ ಕನ್ಸಲ್ಟ್ ಮಾಡಿ ತಗೊಳ್ಳೋದ್ರಿಂದ ಏನೂ ಇಶ್ಯೂಸ್ ಇಲ್ಲ. ಬಟ್ ಸೇಫರ್ ಸೈಡ್ ಒಂದ್ಸಲ ಕನ್ಸಲ್ಟ್ ಮಾಡೋದು ತುಂಬಾ ಒಳ್ಳೆಯದು. ಇದು ನಮಗೆ ಈ ಪ್ರಾಡಕ್ಟನ್ನು ಯಾರು 3 ತಿಂಗಳು ಇಂದ ತಗೊಳ್ತಾ ಇದ್ದಾರಲ್ಲ ಅವರಿಂದ ನಮಗೆ ಸಿಕ್ಕಿರೋ ಅಂಥ ಫೀಡ್ಬ್ಯಾಕ್ ಏನಂತ ಅಂದರೆ ನ್ಯಾಚುರಲ್ ಪ್ರೆಗ್ನೆನ್ಸಿ ಆಗಿದೆ. ಆಮೇಲೆ ಯಾರ್ಯಾರಿಗೆ ಇರ್ರೆಗ್ಯುಲರ್ ಮೆನ್ಸ್ಟ್ರಲ್ ಸೈಕಲ್ ಇತ್ತಲ್ಲ ಅವ್ರಿಗೆ ಎಲ್ಲರಿಗೂ ಇದು ಸ್ವಲ್ಪ ಕಡಿಮೆ ಆಗ್ತಾ ಬಂದಿದೆ. ಆಮೇಲೆ ಇದು ಡೈಜೆಷನ್ನನ್ನು ಕೂಡ ಇಂಪ್ರೂವ್ ಮಾಡುತ್ತೆ. ಆಮೇಲೆ ಬ್ರೆಸ್ಟ್ ಫೀಡ್ ಮಾಡ್ತಾ ಇರೋ ತಾಯಂದಿರಲ್ಲಿ ಮಿಲ್ಕ್ ಪ್ರೊಡಕ್ಷನ್ ಸ್ವಲ್ಪ ಇಂಪ್ರೂವ್ ಆಗಿದೆ. ಆಮೇಲೆ ಯಾರಿಗೆ ಈ ಪೀರಿಯಡ್ಸ್ ಟೈಮಲ್ಲಿ ಸ್ವಲ್ಪ ಮೂಡ್ ಸ್ವಿಂಗ್ಸ್ ಇರುತ್ತಲ್ಲ ಇದೆಲ್ಲನೂ ಸ್ವಲ್ಪ ಇಂಪ್ರೂವ್ ಆಗ್ತಾ ಬರ್ತಾ ಇದೆ. ಸೊ ಈ ಪ್ರಾಡಕ್ಟ್ ಮಹಿಳೆಯರಿಗೆ ಒಂದು ತುಂಬಾ ಇಂಪಾರ್ಟೆಂಟ್ ಅಂತ ನಾವು ಹೇಳ್ಬೋದು.